ಆಗುತ್ತೆ, ಮಾಡ್ತಾರೆ ದಿನ ಹೋದಂತೆ ಅವರೇ ಕಲ್ತ್ಕೋತಾರೆ. ಹಾಗೆಲ್ಲ ಮಾತಾಡಬೇಡ, ನಿನಗೆ ಕಾಳಿ ರೂಪನ ಸ್ವಲ್ಪ ಕಡಿಮೆ ಮಾಡ್ಕೋ ಹಾಗೆಲ್ಲ ಹೇಳೋರು. ಬಹಳ ಫ್ರೀಡಮ್ ಕೊಡ್ತಾ ಇದ್ರು ಅನ್ಸಲ್ಲ ಲೋಕೇಶ್ ಅವ್ರು ನಿಮ್ಗೆಲ್ಲ. ಹೌದೌದು, ನಮ್ಗೆ ಯಾವುದಕ್ಕೂ ಸರ್. ಇನ್ಫ್ಯಾಕ್ಟ್ ಯಾವುದೋ ಒಂದು ಕೆಲಸ ನಾನು ಇವಾಗ ಈ ಕೆಲಸ ಮಾಡ್ತೀನಿ, ನಾನು ಫ್ಯಾಷನ್ ಶೋಸ್ ಮಾಡಬೇಕಾದ್ರೆ, ಡಾನ್ಸ್ಗಳು ಮಾಡಬೇಕಾದ್ರೆ, ಸ್ಟೇಜ್ ಶೋಸ್ ಎಲ್ಲ. ಒಂದು ಸಲ ನನಗೆ ಇನ್ನೂ ನೆನಪಿದೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಶೋ ಮಾಡಿದ್ದೆ ಸರ್. ಅದರಲ್ಲಿ ಒಂದು 30 ಸೆಕೆಂಡು ನಂದು ಆ ಡ್ಯಾನ್ಸಲ್ಲಿ ನಾನು ಫ್ರೀಸ್ ಆಗ್ಬಿಟ್ಟು ಹಿಂದೆ ತಿರ್ಕೊಂಡಿರ್ತೀನಿ. ಆಡಿಯನ್ಸ್ ಎಲ್ಲ ಇಲ್ಲಿದ್ದಾರೆ, ನನ್ನ ಜೊತೆಲಿರೋ ನನ್ನ ಇಬ್ಬರು ಸ್ನೇಹಿತರು ಡ್ಯಾನ್ಸ್ ಮಾಡ್ತಿರ್ತಾರೆ. ಹಿಂಗೆ ತಿರ್ಕೊಂಡಿದ್ದೀನಿ. ಒಂದು 30 ಸೆಕೆಂಡ್ ಆದಮೇಲೆ ಹಿಂಗೆ ತಿರ್ಕೊಂಡು ನೋಡ್ತೀನಿ, ನಮ್ಮ ಅಪ್ಪ ಎದ್ದೋಗ್ತಾ ಇದ್ದಾರೆ. ನನಗೆ ಅರ್ಥ ಆಗಲಿಲ್ಲ ಏನಕ್ಕೆ ಅಂತ. ಈ ಜಸ್ಟ್ ವಾಕ್ಡ್ ಆಫ್. ಮನೆಗೆ ಬಂದಾಗ ನಾನು ಕೇಳಿದಾಗ ಅಂದರು, ಫಸ್ಟ್ ಆಫ್ ಆಲ್ ನೀನು ಆರ್ಟಿಸ್ಟ್ ಆಗಿ ಕಲಿಬೇಕಾಗಿರೋದು ಆಡಿಯನ್ಸಿಗೆ ಬೆನ್ ಮಾಡಿ ನಿಂತ್ಕೋತಿಯಲ್ಲ, ಮರ್ಯಾದೆ ಇಲ್ವಾ ನಿನಗೆ ಅಂತ. ಅಂದರೆ ಯಾವುದನ್ನ ಯಾವ ರೀತಿ ಹೇಳಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳೋರು. ಆ್ಯಂಡ್ ನೀನು ಇದನ್ನು ಮಾಡ್ತಿದ್ಯಾ, ನೀನು ಏನೇ ಮಾಡಿದ್ರು ಸರಿಯಾಗಿ ಮಾಡು ಅಂತ. ಸೊ ನೀನು ಇದನ್ನೇ ಮಾಡಬೇಕು, ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್, ನೋ, ಈ ನೆವರ್ ಫೋರ್ಸ್ಡ್ ಎನಿಥಿಂಗ್. ಏನು ಬೇಕಾದ್ರೆ ಮಾಡ್ಬಿಟ್ಟು ಸರಿಯಾಗಿ ಮಾಡು ಅಷ್ಟೇ. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ನಮ್ಮನೇಲಿ ನಾನು ಇವನು ಹುಟ್ಟಿದಾಗ ಕಿರ್ಚ್ಕೊಂಡ್ರು, ಅವನು ಹುಟ್ಟಿದಾಗ ಸಂತೋಷಪಟ್ಟು ಅವನಿಗೋಸ್ಕರ ಸಿಹಿ ಮಾಡ್ಕೊಂಡು ಬಂದವರು ಇದ್ದಾರೆ ನಮ್ಮ ಮನೇಲಿ. ಯಾರಂತ ಗೊತ್ತಾ ಮಗ ನಿನ್ಗೆ? ಸಿಹಿ ಮಾಡ್ಕೊಂಡ್ ಬಂದವರು. ಸಿಹಿ ಎಲ್ಲ ನೀವು ಹುಟ್ಟಿದಿರ ಅನ್ನೋ ಸಂತೋಷದಲ್ಲಿ ಇವ್ರು ಸಂತೋಷ ಬಿಡಿ, ಇನ್ನೊಬ್ರಿಗೆ ಎಷ್ಟು ಸಂತೋಷ ಆಗ್ಬಿಟ್ಟಿದೆ ಅಂದ್ರೆ ಇಡೀ ಹಾಸ್ಪಿಟಲ್ ಎಲ್ರಿಗೂ ಸ್ವೀಟ್ ಹಂಚಿದ್ದಾರೆ. ಅದು ಗಂಡ್ಮಗು ಅಂತ ಒಬ್ರಿಗೆ ಮಾತ್ರ ಅವ್ರು ಸ್ವೀಟ್ ಹಂಚಿಲ್ವಂತೆ, ಅದನ್ನ ಈಗ ಹಂಚ್ತಾರಂತೆ. ನನಗೆ ಕ್ಯೂರಿಯಾಸಿಟಿ ಇವಾಗ ಯಾರು. ಯಸ್, ಬನ್ನಿ. ನಮ್ಮ ಗಿರ್ಪಿನಿ ಅಂತ, ಅವ್ರ ಹೆಸರು ಗಿರಿಜಾನೆ. ಮೇಡಮ್, ಏನ್ ಮಜದ್ ಫ್ಯಾಮಿಲಿ, ಇಬ್ರು ಜೊತೆಗೆ ಸ್ಕ್ರೀನ್ ಮೇಲೆ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನನಗೆ ಜೊತೆಗೆ ಆಕ್ಟ್ ಮಾಡಿದ್ರು, ಒಂದು ಫಿಲ್ಮ್ ಆಕ್ಟ್ ಮಾಡಿದ್ರು. ಕಾಂಬಿನೇಷನ್ ಇದು ಮಾಡಿಲ್ಲ, ಸ್ನೇಹಿತರು ಒಂದ್ರಲ್ಲಿ ಮಾಡಿದ್ವಿ ಜೊತೆಲೆ. ಸೊ ಅದರಲ್ಲಿ ದರ್ಶನ್ ಒಂದು ಗೆಸ್ಟ್ ರೋಲ್ ಮಾಡಿದ್ರು, ಅದಕ್ಕೆ ಅವರ ತಾಯಿ ರೋಲ್ ಮಾಡಿದ್ರು. ಬಟ್ ನಾವು ಅಷ್ಟು ಹಂಚ್ಕೊಂಡಿಲ್ಲ. ಈಗ ಹಂಚ್ಕೊಂಬಿಡಿ ಮೇಡಮ್. ಅಷ್ಟೇ ಅಂತೀರಾ? ನಾನೇ ಒಂದು ಸಿಚುವೇಶನ್ ಕೊಟ್ಬಿಡ್ತೀನಿ. ಕೊಡಿ. ಭೂತಯ್ಯನ ಮಗ ಅಯ್ಯೋ ಅವರ ಮಗ ಇವ್ರ ಹೆಸರು ಸುಯ್ಯು ಅಂತ. ಅದಕ್ಕಿಂತ ಜುಗ್ಗ ಅಂತ ಇಟ್ಕೊಳ್ಳಿ. ಇವ್ರ ಹತ್ರ ನೀವು ಸಾಲ ಕೇಳ್ಬೇಕು. ಕೇಳಿ ನಮ್ ಸುಯ್ಯು ಏನ್ ಹೇಳ್ತಾರೆ ನೋಡೋಣ. ಬುದ್ಧಿಯವರ, ಐನೋರ, ಸುಯ್ನೋರ, ಏನೋ ಅದು ಮಾರ್ಕೆಟ್ನಾಗೆ ಏನೇನೋ ಹೊಸ ಐಟಮ್ಗಳು ಬಂದವಂತೆ, ತಗೋಬೇಕು. ಹೊಸ ಹಣ ಬೇಕಾಗಿತ್ತ ಐನೋರ. ಏನ್ ಐಟಮ್ ತಗೊಳಕ್ ಹೋಗ್ತಿದ್ಯಾ ನೀನು? ಅದೇ ಲಿಪ್ಸ್ಟಿಕ್, ಆಮೇಲೆ ಕಣ್ಗೆ ಹಾಕೊಳ್ಳೋದು, ಅದೇನೋ ಇಲ್ಲಿಗೆ ಬಡ್ಕೊಂತಾರಲ್ಲ ಅದೆಲ್ಲ ಬಂದೈತೆ. ನಂಗೂ ಆಸೆ ಆಗ್ಬಿಟ್ಟೈತೆ ಐನೋರ. ಸ್ಟಿಕ್ ಹಿಡಿಯೋ ವಯಸ್ಸಲ್ಲಿ ಲಿಪ್ಸ್ಟಿಕ್ ಬೇಕಾಗುತ್ತೆ. ನಿಮ್ ಬುದ್ಧಿ ಗೊತ್ತಿಲ್ಲ ಬಿಡಿ ಐನೋರ. ಕಾಸು ಕೊಡೋ ಅಂದ್ರೆ ಏನೇನೋ ಕತೆ ಹೇಳ್ತಾವ್ರೆ. ಕತೆನ ನಿಮ್ ದುಡ್ಡು ಯಾರಿಗ್ ಬೇಕು? ನಾನೇ ಬೇರೆ ರಮೇಶಪ್ಪ ಒಂದು 500 ರೂಪಾಯಿ ಕೊಡಪ್ಪ. ಅಯ್ಯೋ, ಏನ್ ಬರೀ ಚೀಟಿ ತೆಗಿತಾ ಇದೀಯಾ? ಓ, ಇದು ತೋರ್ಸಿದ್ರೆ ಕೊಟ್ಬಿಡ್ತಾರಾ? ಓ, ಸರಿ. ನಿಮ್ಗೆ ಎಷ್ಟು ಬೇಕಾದ್ರೆ ತೊಳಿ. ಅಯ್ಯೋ, ಆಯ್ತು ಬಿಡಪ್ಪ. ಲಿಪ್ಸ್ಟಿಕ್ ಹಚ್ಕೊಂಡು ನಿಂಗೆ ಒಂದು ಮುತ್ತು ಕೊಡ್ತೀನಿ. ಥ್ಯಾಂಕ್ ಯು. ಓಕೆ, ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು? ನರ್ಸರಿಯಿಂದ ಶುರು ಮಾಡೋಣ. ನರ್ಸರಿಗೆ ಹೋಗ್ಬೇಕಾದ್ರೆ ತುಂಬಾ ಅಳ್ತಾ ಇದ್ದೆ ಅಂತ ಸರ್. ನನಗೆ ಅಷ್ಟು ನೆನಪಿಲ್ಲ. ಬಟ್ ನಾನು ಸೆಂಟ್ ಝೇವಿಯರ್ಸ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಶಿವಾಜಿನಗರಲ್ಲಿ ತುಂಬಾ ಸ್ಟುಡಿಯೋಸ್, ವೆರಿ ಸ್ಟುಡಿಯೋಸ್. ಐ ಯೂಸ್ ಟು ಆಲ್ಮೋಸ್ಟ್ ಸ್ಟಡಿ ಫಾರ್ ಅಬೌಟ್ 10 hours a day ಮಿನಿಮಮ್ ಒಂದು 10 hours ಓದ್ತಾ ಇದ್ದೆ ಸರ್. ನೆನಪಿದೆಯಾ? ನೀವೇ ಹೇಳ್ಬಿಡಿ ಮೇಡಮ್. ನರ್ಸರಿ ಸೆಕ್ಷನ್. ಅಯ್ಯೋ, ನಿಮ್ಮ ನರ್ಸರಿ ಸ್ಕೂಲ್ ಟೀಚರ್. ಸಾರಿ. ಎಸ್ ಮ್ಯಾಮ್, ಎಷ್ಟು ವರ್ಷ ಆಯ್ತು ಸುಜನ್ ನೋಡಿ ನೀವು? ಬನ್ನಿ. ಆಯ್ತು ಸರ್, 35 years. 35 years later. ವಾವ್, ತುಂಬ ಒಳ್ಳೆಯವನು. ಆಮೇಲೆ you always catch my saree. You used to hold like this. You will come around the school compound. I see. And also very soft boy. Right. Yes. Thank you ma'am. ದಿಸ್ ವಾಸ್ ಗ್ರೇಟ್ ಸರ್ಪ್ರೈಸ್. ಆಲ್ಮೋಸ್ಟ್ 30 years ಆಗೋಗಿದೆ ಅವ್ರನ್ನ ನೋಡಿ. ಆ ಮೂಮೆಂಟಲ್ಲಿ ಐ ಕುಡಂಟ್ ಇವನ್ ರಿಕಲೆಕ್ಟ್ ಏನು. Thank you. So nice to see you, ma. Thank you so much. Right. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ, ಬಾಲ್ಯದ ಬಗ್ಗೆ ಇನ್ನೊಬ್ರು ಮಾತಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳಿ. Oi. What is he saying?
ಏನೋ ಹಂಗೆ ನೋಡ್ತಾ ಇದೆಯಾ, ಏನು ಮಾತಾಡ್ತಾ ಇದ್ದೀನಿ ಅಂತನಾ? ಹೀಗೆ ಮಾತಾಡಿ ಮಾತಾಡಿ ನಿನ್ನ ಇರಿಟೇಟ್ ಮಾಡ್ತಾ ಇದ್ದೀನಿ ನಾನು ಸುಮಕ್ಕ ಎಲ್ಲ. ನಿನ್ನೇ ನೋಡ್ಕೊಂಡು ಮಾತಾಡ್ತಾ ಇದ್ದಾಗ ಅದು ನಿನ್ನ ಬಗ್ಗೆನೇ ಏನೋ ಮಾತಾಡ್ತಾ ಇದ್ದೀವಿ ಅಂತ, ಅದಕ್ಕೆ ಅಮ್ಮ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಚಾಡಿ ಹೇಳ್ತಾ ಇದ್ದು. ಚಾಡಿ ಕೋರ ನೀನು, ಸ್ಕೆಲಿಟನ್, ಮೂಳೆ ಮನುಷ್ಯ, ನರ್ಪೇತ್ಲ. ಆದರೆ ಇವಾಗ ನೋಡಿದ್ರೆ ನೀನು ಅದಕ್ಕೆಲ್ಲ ಆಪೋಸಿಟ್ ಆಗಿ ಹೀಮ್ಯಾನ್ ಥರ ಆಗಿದೆಯಾ. ಇನ್ನೊಂದು ವಿಷಯ ನಾನು ಹೇಳಬೇಕು, ಸುಜನ್ ಇಸ್ ಅನ್ ಅಮೇಝಿಂಗ್ ಸ್ವಿಮ್ಮರ್. ಹೆಂಗೆ ಅಂತಂದರೆ ಅವ್ರು ನ್ಯಾಷನಲ್ ಲೆವೆಲಲ್ಲಿ ಯಾರು ಇವತ್ತಿಗಿದಾರೋ ಅವ್ರನ್ನ ಬೀಟ್ ಮಾಡೋ ಅಂಥ ಚಾಲೆಂಜ್ ನಾನು ಇವತ್ತಿಗೂ ಮಾಡ್ಬೋದು. ಯಾಕೆಂದರೆ ಅವ್ನು ಜಾಸ್ತಿ ಚೆನ್ನಾಗಿ ಸ್ವಿಮ್ಮಿಂಗ್ ಬರಲ್ಲ. ಅದಕ್ಕೇ ಪಂಪಾ ನದಿಯಲ್ಲಿ ಅದು ಒಂದು ಅರ್ಧ ಫೀಟು ಇರಲ್ಲ ಆ ನೀರು, ಅಲ್ಲಿ ಹೋಗ್ಬಿಟ್ಟು ಇವರು ಸ್ವಿಮ್ಮಿಂಗ್ ಮಾಡೋದನ್ನ ತೋರಿಸ್ತಾ ಇದ್ರು. ಹೆಂಗೆ ಅಂದರೆ ಅವನು ಅಲ್ಲೇ ಇದ್ದ, ಅಮ್ಮ ಇಲ್ಲಿ ನೋಡಮ್ಮ ನಾನು ಮುಂದೆ ಹೋಗ್ತಾ ಇದ್ದೀನಿ ನೋಡಮ್ಮ ಅಂತ. ಇಟ್ ವಾಸ್ ಸೋ ಹಿಲೇರಿಯಸ್ ಅಂತ, ಅಂದರೆ ಜೋಕರ್ ಥರ ಕಾಣ್ತಾ ಇದ್ದ. ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಯು ಆರ್ ಅ ಸ್ಟೂಡಿಯಸ್ ಗಾಯ್. ಅದಕ್ಕೆ ನಾನು ತುಂಬ ಒಗ್ಗಿಸ್ಕೊಂಡಿದ್ದೀನಿ, ನಿನ್ನ ತಮ್ಮನ ನೋಡಿ ಕಲ್ತ್ಕೋ ಅಂತ. ನಿನ್ನ ಜೊತೆ ನನಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಇತ್ತು, ಜಗಳಗಳು ಜಾಸ್ತಿ ಆಗ್ತಾ ಇತ್ತು. ಬಟ್ ಅದೇ ಯಾರಾದರೂ ನಿನ್ನ ಬಗ್ಗೆ ಮಾತಾಡಿದಾಗ ನನಗೆ ಕೋಪ ಬರೋದು, ಇಲ್ಲ ನನ್ನ ಬಗ್ಗೆ ಯಾರಾದರೂ ಮಾತಾಡಿದಾಗ ನಿನಗೆ ಕೋಪ ಬರೋದು, ಇದೆಲ್ಲ ಇಟ್ಸ್ ಅ ವೆರಿ ನೈಸ್ ರಿಫ್ರೆಶಿಂಗ್ ಮೆಮರೀಸ್ ಅಂತ ನನಗನ್ಸುತ್ತೆ. ಪೂಜಾ, ಬಹಳ ಇಂಟ್ರೆಸ್ಟಿಂಗ್ ಆಯ್ತು ಆ ವಿಡಿಯೋ. ನಾವು ಕಟ್ ಮಾಡೋಕೆ ಮನ್ಸಿಲ್ಲ ನಮಗೆ, ಕಂಟಿನ್ಯೂ ನಾವು. ಯಾವುದು ಸ್ವಿಮ್ಮಿಂಗ್ ಬಗ್ಗೆನಾ ಇಲ್ಲ ಸ್ವಿಮ್ಮಿಂಗ್ ಬಗ್ಗೆ ಹೇಳಿ, ಬಹಳ ಚೆನ್ನಾಗಿತ್ತು ಅದು. ಹೆಂಗೋ ಒಂದಡಿಲೆಲ್ಲ ಸ್ವಿಮ್ ನಾನು ಮಾಡ್ತಾರೆ. ಅದನ್ನ ಪ್ಲೀಸ್ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ಬೋದಾ? ಯು ಶುಡ್. ನೀರಿದ್ದು ಎಷ್ಟು ಡೆಪ್ತ್ ಇತ್ತು ಅಂತಂದ್ರೆ ಫುಲ್ ಮನುಷ್ಯ ಇಲ್ಲಿವರೆಗೂ ಇತ್ತು ಡೆಪ್ತ್. ಆಯ್ತಾ? ಇಲ್ಲಿವರೆಗೂ ಸೋ ರಿಸ್ಕಿ, ಸೋ ಡೇಂಜರಸ್. ಅವನಿಗೊಬ್ಬನಿಗೆನೆ ಆ ಧೈರ್ಯ ಇದ್ದಿದ್ದು. ಈಗ ನೋಡಿ, ಎಷ್ಟ್ರ ಮಟ್ಟಿಗೆ ಮುಂದೆ ಹೋದ ಅಂತಂದ್ರೆ ನೀವು ನೋಡಿದ್ರಿ ತಾನೇ ಸ್ಪೀಡ್, ಅದೇ ಸ್ಪೀಡಲ್ಲಿ ಹೋದ. ಸೊ ಇವತ್ತಿಗೂ ಐ ಕ್ಯಾನ್ ಚಾಲೆಂಜ್, ಯಾರಿಗೆ ತಾಕತ್ತಿದ್ರೆ ಬನ್ರಿ, ಓಪನ್ ಚಾಲೆಂಜ್. ಓಪನ್ ಚಾಲೆಂಜ್. ಈಗ 3 ಜನ ಯಾರು ಬೆಸ್ಟ್ ಸ್ವಿಮ್ಮರ್ ನೋಡೋಣ, ಬನ್ರಿ. ರೆಡಿ ರೆಡಿ 1 2 3. ನಾನೇ ವಿನ್ನರ್ ರೀ. ಏನು